ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನುತಾ. ನಾನು ಇವತ್ತು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಮಾಹಿತಿಯನ್ನು ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಯಾವ ಆರೋಗ್ಯದ ಕುರಿತು ಮಾಹಿತಿ ಕೂಡ ಕೊಟ್ಟಿದ್ದೀನಿ ಅಂದ್ರೆ, ಒಂದು ಟಿಬಿ ಕಾಯಿಲೆಯ ಕುರಿತು, ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್, ಅದನ್ನ ಕ್ಷಯರೋಗ ಅಂತ ಕೂಡ ಕರಿತೀವಿ. ಆ ಕುರಿತು ಮಾಹಿತಿಯನ್ನ ಕೊಡೋದಕ್ಕೆ ಅಂತ ಹೊರಟಿದ್ದೀನಿ. ಮೊದಲನೇದಾಗಿ ಟಿಬಿ ಅಥವಾ ಕ್ಷಯರೋಗ ಅಂದ್ರೆ ಏನು ಅಂತ ಅಂದ್ರೆ, ಇದೊಂದು ಸಾಂಕ್ರಾಮಿಕ ರೋಗ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗ ಆಗಿರುತ್ತೆ. ಇದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ರೋಗಾಣುವಿನಿಂದ ಹರಡುವಂತಹ ಕಾಯಿಲೆ ಆಗಿರುತ್ತೆ. ಇದರ ಗುಣಲಕ್ಷಣಗಳು ಏನೇನಪ್ಪ ಇರುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ರಾತ್ರಿ ಹೊತ್ತು ವಿಪರೀತ ಜ್ವರ ಬರುತ್ತೆ ಮತ್ತು 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು ಇರುತ್ತೆ. ಆ ಕೆಮ್ಮದಾಗ ಕಫ ಬರುವಂಥದ್ದು, ಆ ಕಫದಲ್ಲಿ ರಕ್ತ ಬರುವಂಥದ್ದು, ಮತ್ತೆ ತೂಕ ಹೆಚ್ಚಾಗದೆ ಇರುವಂಥದ್ದು, ಅತಿ ಮುಖ್ಯವಾಗಿ ಅಂದ್ರೆ ಸಣ್ಣ ಆಗ್ತಾ ಹೋಗೋದು, ವೀಕ್ ಆಗ್ತಾ ಹೋಗ್ತೀವಿ, ಮೂಳೆಗಳೆಲ್ಲ ಕಾಣೋ ರೀತಿ ವೀಕ್ ಆಗ್ತಾ ಹೋಗ್ತೀವಿ. ಅತಿಯಾದ ಬೆವರು ಬರುವಂಥದ್ದು, ಹಸಿವಾಗೋದಿಲ್ಲ, ಊಟ ಮಾಡಬೇಕು ಅಂತಾನೆ ಅನ್ಸೋದಿಲ್ಲ, ಆ ರೀತಿ ಇರುತ್ತೆ. ಜೊತೆಗೆ ಕಂಕಳಲ್ಲಿ ಅಥವಾ ಕುತ್ತಿಗೆ ಜಾಗದಲ್ಲಿ ಸಣ್ಣ ಗಂಟುಗಳು ಕಾಣಿಸ್ಕೋಬಹುದು. ಮಕ್ಕಳಲ್ಲೂ ಕೂಡ ಇದು ಕ್ಷಯರೋಗ ಕಂಡು ಬಂದ್ರೆ ಅವ್ರಿಗೂ ಕೂಡ ಮಕ್ಕಳು ತೂಕ ಹೆಚ್ಚಾಗದೇ ಇರುವಂಥದ್ದು, ವೇಟ್ ಗೇನ್ ಆಗ್ಬೇಕಂದ್ರೆ ತಿಂಗಳವಾರು ಇಷ್ಟಿಷ್ಟು ವೇಟ್ನ ಗೇನ್ ಆಗಬೇಕು ಅಂತ ಮಕ್ಕಳ ಲಿಸ್ಟ್ ಪ್ರಕಾರ ಇರುತ್ತೆ. ಅದೇ ತರ ಮಕ್ಕಳು ಗೇನ್ ಆಗದೆ ಇರುವಂಥದ್ದು ಮಕ್ಕಳಲ್ಲಿ ಕಂಡು ಬಂದ್ರೆ, ಮಕ್ಕಳಲ್ಲಿ ಸತತವಾಗಿ ತೂಕ ಇಳಿಕೆ ಆಗ್ತಾನೆ ಬರುತ್ತೆ, ತೂಕ ಹೆಚ್ಚಾಗೋದೇ ಇಲ್ಲ. ಇಂಥ ಲಕ್ಷಣಗಳೆಲ್ಲ ಕಂಡು ಬಂದಾಗ ಮಕ್ಕಳನ್ನು ಕೂಡ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ. ಆದ್ರೆ ಮಕ್ಕಳಲ್ಲಿ ಬರಬಾರ್ದು ಅನ್ನೋದಕ್ಕೋಸ್ಕರನೇ ಕಾರಣದಿಂದನೇ ಸರ್ಕಾರವು ಶಿಶು ಜನನದ ಅಥವಾ ಮಕ್ಕಳು ಹುಟ್ಟಿದ 24 ಗಂಟೆ ಒಳಗಡೆ BCG ಅನ್ನೋ ವ್ಯಾಕ್ಸಿನೇಷನ್ ನ ಸರ್ಕಾರವು ಉಚಿತವಾಗಿ ನೀಡುತ್ತೆ. ಈ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಮಕ್ಕಳಲ್ಲಿ ಬಾಲಕ್ಷಯವನ್ನ, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರುವಂತ ಕ್ಷಯರೋಗ ಅಥವಾ ಟಿಬಿ ರೋಗವನ್ನ ಕಡಿವಾಣ ಹಾಕ್ಬೋದು, ಸಂಪೂರ್ಣ ಬರ್ದಂಗೆ ಕಾಯುತ್ತೆ ಅನ್ನೋ ಇದರಿಂದ ಈ ಒಂದು ವ್ಯಾಕ್ಸಿನೇಷನ್ ಮಕ್ಕಳಲ್ಲಿ ನೀಡಲಾಗುತ್ತೆ. ಯಾರಿಗೆಲ್ಲ ಮಿಸ್ ಆಗುತ್ತೆ ಅವ್ರು ಖಂಡಿತವಾಗ್ಲೂ BCG ವ್ಯಾಕ್ಸಿನೇಷನ್ ಹಾಕ್ಸ್ಕೋಬೇಕಾಗತ್ತೆ ಮಕ್ಕಳಲ್ಲಿ ಅಂತ. ಆದ್ರಿಂದನೇ ಮಕ್ಕಳಲ್ಲಿ ಯಾವುದೇ ವ್ಯಾಕ್ಸಿನೇಷನ್ ಮಿಸ್ ಮಾಡಬೇಡಿ ಅಂತ ಎಲ್ಲರಿಗೂ ತಿಳುವಳಿಕೆಯನ್ನ ಕೊಡೋದು ಸರ್ಕಾರ. ಹಂತವಾಗಿ ಯಾವುದೇ ವ್ಯಾಕ್ಸಿನೇಷನ್ ಇರುತ್ತೆ, ಎಲ್ಲಾ ವ್ಯಾಕ್ಸಿನೇಷನ್ಗಳನ್ನು ಮಿಸ್ ಮಾಡದೆ ಹಾಕ್ಸ್ಬೇಕಾಗತ್ತೆ. ಇಂತೆಲ್ಲ ವ್ಯಾಕ್ಸಿನೇಷನ್ಗಳನ್ನ ಹಾಕ್ಸೋದ್ರಿಂದ ತುಂಬಾ ಹಲವಾರು ಕಾಯಿಲೆಗಳಿಂದ ಮಗುನ ರಕ್ಷಣೆ ಮಾಡಬಹುದು ಅನ್ನೋ ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ. ಕ್ಷಯರೋಗ ಅಥವಾ ಟಿಬಿ ರೋಗ ಯಾವ ರೀತಿ ಹರಡುತ್ತೆ? ಯಾವುದೇ ವ್ಯಕ್ತಿಯ ಟಿಬಿ ಹರಡಿರುವಂತಹ ವ್ಯಕ್ತಿಯ ಕೈ ಕುಲುಕೋದ್ರಿಂದಾಗ್ಲಿ, ಮಾತಾಡ್ಸೋದ್ರಿಂದಾಗ್ಲಿ, ಮುಟ್ಟೋದ್ರಿಂದಾಗ್ಲಿ ಈ ಕಾಯಿಲೆ ಹರಡೋದಿಲ್ಲ. ಆ ರೀತಿ ಭಯ ಬೇಡ. ಯಾವಾಗ ಹರಡುತ್ತೆ ಅಂತ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಟಿಬಿ ಬಂದಿರುವಂತಹ ವ್ಯಕ್ತಿ ಅಂದ್ರೆ ಚಿಕಿತ್ಸೆಯನ್ನ ಪಡೆದೇ ಇದ್ದಂತ ಸಂದರ್ಭದಲ್ಲಿ ಆತ 10 ರಿಂದ 15 ಜನಕ್ಕೆ ಒಂದು ವರ್ಷಕ್ಕೆ ಟಿಬಿ ಕಾಯಿಲೆಯನ್ನ ಹರಡ್ತಾನೆ. ಆದ್ರಿಂದನೇ ಇಮಿಡಿಯೇಟ್ ಆಗಿ ಚಿಕಿತ್ಸೆಯನ್ನ ಪಡ್ಕೋಬೇಕಾಗಿರುತ್ತೆ. ಜೊತೆಗೆ ಆ ಟಿಬಿ ಕಾಯಿಲೆ ಬಂದಿರುವಂತಹ ವ್ಯಕ್ತಿ ಕೆಮ್ಮುವಾಗ, ಸೀನುವಾಗ ಅದು ಬೇಗ ಸ್ಪ್ರೆಡ್ ಆಗುತ್ತೆ, ಅಂದ್ರೆ ಬೇಗ ಹರಡುತ್ತೆ. ಆದ್ರಿಂದ ಟಿಬಿ ರೋಗ ಇರುವಂತರು ಮಾಸ್ಕ್ ಅನ್ನ ಬಳಸಬೇಕು. ಜೊತೆಗೆ ಕರವಸ್ತ್ರವನ್ನ ಉಪಯೋಗಿಸಿ ಸೀನುವಾಗ, ಕೆಮ್ಮುವಾಗ ಕರವಸ್ತ್ರದಿಂದ ಆತ ಕವರ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಅದು ಗಾಳಿಯಲ್ಲಿ ಬೇಗ ಸ್ಪ್ರೆಡ್ ಆಗೋದ್ರಿಂದ ಹರಡಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಮುಚ್ಕೋಬೇಕಾಗತ್ತೆ. ಸೀನುವಾಗ, ಕೆಮ್ಮುವಾಗ ಕರವಸ್ತ್ರ ಅಂತಂದ್ರೆ ಕರ್ಚೀಫ್ ನ ಬಳಸಬೇಕಾಗತ್ತೆ. ಈ ರೀತಿ ಬಳಸೋದ್ರಿಂದ ಆ ರೋಗ ಹರಡೋದನ್ನ ತಡೆಗಟ್ಟಬಹುದು. ಟಿಬಿ ಕಾಯಿಲೆ ಬರ್ದಂಗೆ ಮುನ್ನೆಚ್ಚರಿಕೆ ವಹಿಸೋದು ಹೇಗಪ್ಪ ಅಂತ ಅಂದ್ರೆ, ಮನೆಯ ಕಿಟಕಿ ಬಾಗಿಲುಗಳನ್ನ ಗಾಳಿ ಸರಿಯಾದ ರೀತಿಯಲ್ಲಿ ಗಾಳಿ ಮನೆ ಒಳಗಡೆ ಬರೋ ರೀತಿ ಎಲ್ಲ ಕಿಟಕಿ ಬಾಗಿಲುಗಳನ್ನ ತೆರೆದಿಡುವಂಥದ್ದು ಮೊದಲನೇದು. ಎರಡನೇದು, ಸೀನುವಾಗ, ಕೆಮ್ಮುವಾಗ ಎಲ್ಲ ರೀತಿ ಕರವಸ್ತ್ರ ಅಂದ್ರೆ ಕರ್ಚೀಫ್ ಇಂದ ಬಾಯಿನ ಮುಚ್ಕೋಬೇಕಾಗತ್ತೆ ಎರಡನೇದಾಗಿ. ಮೂರನೇದಾಗಿ, ಎಲ್ಲಂದ್ರಲ್ಲಿ ಕಫ ಉಗಿಬಾರ್ದು. ನಾವೀಗ ರೋಡಲ್ಲಿ ಬರ್ತಾ ಇರ್ತೀವಿ, ಉಗಿತೀವಿ, ಅದನ್ನ ಯಾರೋ ತುಳಿದ್ರೆ ಬೈ ಚಾನ್ಸ್ ನಮ್ಗೇನಾದ್ರು ಟಿಬಿ ಕಾಯಿಲೆ ಇದೆ, ಕ್ಷಯರೋಗ ಇದೆ, ಅದು ಸ್ವಲ್ಪ ಅವ್ರಿಗೇನಾದ್ರು ಗಾಯ ಆಗಿದ್ದೋ ಅಥವಾ ಇನ್ನೊಂದಾಗಿದ್ದೋ ಅದು ರೋಗಾಣುವಿನ ಮುಖಾಂತರ ಅದು ಹರಡತ್ತೆ.
ಮತ್ತು ಪ್ರತಿ ಸಾರಿ ನಾವು ಹೊರಗಡೆಯಿಂದ ಬಂದಾಗ ಹೋದಾಗ ಹ್ಯಾಂಡ್ ವಾಶ್ ಹಾಕಿ ಅಥವಾ ಸೋಪ್ನಿಂದ ಕೈಗಳನ್ನ ಆಗಾಗ ಸರಿಯಾದ ರೀತಿಲಿ ತೊಳ್ಕೊಬೇಕು, ನೀಟಾಗಿ ತೊಳ್ಕೊಬೇಕು. ಈ ಥರ ಎಲ್ಲ ಮಾಡೋದ್ರಿಂದ ಇದನ್ನು ತಡೆಗಟ್ಬೋದು ಮುನ್ನೆಚ್ಚರಿಕಾ ಕ್ರಮವಾಗಿ. ಕ್ಷಯ ರೋಗಿಗಳಿಗೆ, TB ರೋಗಿಗಳಿಗೆ ಸರ್ಕಾರ ಮಾಸಿಕ ಧನ ಅಂತ ಕೊಡುತ್ತೆ, ಅಂದರೆ ದುಡ್ಡನ್ನು ಕೊಡುತ್ತೆ. ಯಾವ ರೀತಿ ಅಂದರೆ ಕ್ಷಯ ಪೋಷಣ್ ಯೋಜನೆಯಡಿ ಮಾಸಿಕ ಧನ 500 ರೂಪಾಯಿಗಳನ್ನು ಕ್ಷಯ ರೋಗಿಗಳಿಗೆ ಅಥವಾ TB ರೋಗಿಗಳಿಗೆ ನೀಡುತ್ತೆ. ಏನಕ್ಕಂದರೆ ಪೌಷ್ಟಿಕಯುಕ್ತ ಆಹಾರವನ್ನು ತಗೊಳ್ಳಿ, ತಿನ್ನಲಿ ಅನ್ನೋ ಉದ್ದೇಶದಿಂದಲೇ, ಸದುದ್ದೇಶದಿಂದಲೇ ತಿಂಗಳಿಗೆ 500 ರೂಪಾಯಿಗಳನ್ನು ಕೊಡುತ್ತೆ. ಇದರ ಜೊತೆಗೆ ಯಾರು TB ಕಾಯಿಲೆ ಇರುವಂತಹ ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡ್ತಾರೋ, ಪ್ರೈವೇಟ್ ಡಾಕ್ಟರ್ಸ್ ಇರ್ಬೋದು, ಆಶಾ ಕಾರ್ಯಕರ್ತೆ ಇರ್ಬೋದು, ಯಾವುದೇ ವೈದ್ಯಕೀಯ ಸಂಬಂಧಪಟ್ಟಂಥವ್ರಾಗ್ಬೋದು ಅಥವಾ ಖಾಸಗಿ ವ್ಯಕ್ತಿಗಳಿರ್ಬೋದು, ಯಾರೇ ಇರ್ಬೋದು, ಅಂಥವ್ರಿಗೂ ಕೂಡ ಸರ್ಕಾರವು ಈ ನಿಕ್ಷಯ್ ಪೋಷಣ್ ಯೋಜನೆಯಡಿ 500 ರೂಪಾಯಿಗಳನ್ನ ಉಚಿತವಾಗಿ ನೀಡುತ್ತೆ. ಆದುದರಿಂದನೇ ಯಾರೇ ಈಗ ಎಷ್ಟೋ ಜನಕ್ಕೆ ನನಗೆ TB ರೋಗ ಬಂದ್ಬಿಟ್ಟಿದೆ, ಊರಲ್ಲಿ ಗೊತ್ತಾಗ್ಬಿಟ್ರೆ ಜನ ಏನು ಅನ್ಕೊಂಡ್ಬಿಡ್ತಾರೋ, ಏನು ತಿಳ್ಕೊಂಡ್ಬಿಡ್ತಾರೋ ಅಂತ ಮುಚ್ಚಿಟ್ಕೊಳ್ಳೋಂಥದ್ದು ಬೇಡ. ಯಾಕಂದರೆ ನೀವೇನಾದರೂ ನನಗೆ TB ಕಾಯಿಲೆ ಇದೆ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋದರೆ ಗೌಪ್ಯವಾಗಿ ನಿಮಗೆ ಚಿಕಿತ್ಸೆಯನ್ನು ನೀಡ್ತಾರೆ. ನಿಮ್ಮ ಹೆಸರನ್ನು ಎಲ್ಲೂ ಕೂಡ ಬಯಲು ಮಾಡೋದಿಲ್ಲ. ನಿಮ್ಗೆ ಅದು ಮೀರಿ ನನಗೆ ಹೇಳ್ಕೊಳ್ಳೋದಕ್ಕೆ ಕಷ್ಟ ಅಂತ ಅಂದರೆ ಒಂದು ಹೆಲ್ಪ್ ಲೈನ್ ಇದೆ, ಸಹಾಯವಾಣಿ ಇದೆ. ಆ ಸಹಾಯವಾಣಿಗೆ ಕರೆ ಮಾಡಿದ್ರೆ ಅವರು ರೆಫರ್ ಮಾಡಿ ಎಲ್ಲಿಗೆ ಬರುತ್ತೆ ನಿಮ್ಮ ಏರಿಯಾ ಅನ್ನೋದು ಅವರು ಕೂಡ ಇನ್ಫಾರ್ಮೇಷನ್ನ ನಿಮ್ಗೆ ಸರಿಯಾದ ರೀತಿಯಲ್ಲಿ ಕೊಡ್ತಾರೆ. ಟೋಲ್ ಫ್ರೀ ನಂಬರ್ ಏನಪ್ಪ ಅಂತ ಅಂದರೆ ಶುಲ್ಕರಹಿತ ಕರೆ ಮಾಡುವಂಥ ನಂಬರು 104 ಆಗಿರುತ್ತೆ. ನಿಕ್ಷಯ್ ಪೋಷಣ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸಹಾಯವಾಣಿ ನಂಬರು 1800111666. ಮತ್ತೊಮ್ಮೆ ಹೇಳ್ತೀನಿ, ಟೋಲ್ ಫ್ರೀ ನಂಬರ್ 104 ಆಗಿರುತ್ತೆ. ನಿಕ್ಷಯ್ ಪೋಷಣ್ದ ಸಹಾಯವಾಣಿ ನಂಬರು 1800111666. ಈ ಸಂಖ್ಯೆಗೆ ಕರೆ ಮಾಡಿ ನಿಮಗಿರುವಂತಹ ಇನ್ಫಾರ್ಮೇಷನ್ ಅಲ್ಲಿಂದ ತಗೋಬಹುದು. ಮತ್ತು ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ, ಜಿಲ್ಲಾಸ್ಪತ್ರೆ ಆಗಿರ್ಬೋದು, ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆಯೂ ಕೂಡ TB ಕಾಯಿಲೆಗೆ ಅಥವಾ ಕ್ಷಯರೋಗದ ಕಾಯಿಲೆಗೆ ಟೆಸ್ಟ್ ಮಾಡೋದಿರ್ಬೋದು, ಪರೀಕ್ಷೆ ಮಾಡುವಂಥದ್ದು ಮತ್ತು ಲಸಿಕೆ ಕೊಡುವಂಥದ್ದು, ಔಷಧಿ ಕೊಡುವಂಥದ್ದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾವುದೇ ಮೊತ್ತವನ್ನು ನೀವು ನೀಡುವಂಥದ್ದು ಏನೂ ಇರೋದಿಲ್ಲ. ಭಾರತ 2025ರ ವೇಳೆಗೆ TB ಮುಕ್ತ ಭಾರತ ಮಾಡಬೇಕು ಅಂತ ದೇಶ ಇಟ್ಕೊಂಡು ಈ ಎಲ್ಲ ಲಸಿಕೆಗಳನ್ನ ಇರ್ಬೋದು, ಔಷಧಿಗಳನ್ನ ಇರ್ಬೋದು ಉಚಿತವಾಗಿ ನೀಡ್ತಾ ಇದೆ. ಎಲ್ಲರಿಗೂ ಈ ಔಷಧಿಗಳು ತಲುಪಬೇಕು ಅನ್ನೋ ಕಾರಣದಿಂದ ತುಂಬ ಹಲವಾರು ಯೋಜನೆಗಳನ್ನ ಕೈಗೊಳ್ಳುತ್ತಲೇ ಇದೆ. ಮತ್ತು TB ಕಾಯಿಲೆ ಬಗ್ಗೆ ಯಾವುದೇ ಗೊಂದಲ ಬೇಡ, ಭಯ ಬೇಡ, ಜಾಗರೂಕರಾಗಿರಿ. ಜಾಗರೂಕತೆಯಿಂದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಒಂದು ವೇಳೆ ಚಿಕಿತ್ಸೆಯನ್ನು ಪಡ್ಕೊಂಡಿಲ್ಲ ಅಂದರೆ ಆ ರೋಗಿಗಳಿಗೆ ಮರಣವು ನಿಶ್ಚಿತವಾಗಿರುತ್ತೆ. ದಯಮಾಡಿ ಯಾರು TB ಕಾಯಿಲೆ ಇರೋವಂಥವ್ರು ಮುಚ್ಚಿಟ್ಕೋಬೇಡಿ. ನಿಮ್ಮಲ್ಲಿರುವಂಥ TB ಕಾಯಿಲೆ ಕುರಿತು ಹತ್ತಿರದ ಆರೋಗ್ಯ ಕೇಂದ್ರಗಳನ್ನ ಸಂಪರ್ಕಿಸಿ, ಅಂದರೆ ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ ಸಂಪರ್ಕಿಸಿ ಅವರು ನಿಮ್ಮ ಮಾಹಿತಿಯನ್ನು ಗೌಪ್ಯವಾಗಿ ಇಟ್ಟು ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.